ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹೌದು, ನಾನು ಗಮನಿಸ್ತಾನೆ ಇದ್ದೀನಿ. ಅವತ್ತು ಅಭಿ ಶ್ರುತಿನ ಬೈಕಲ್ಲಿ ಕಾಲೇಜ್ಗೆ ಕರ್ಕೊಂಡೋದಂತ ಹೇಳಿದಾಗ ಅಕ್ಕ ಹಂಗೆ ಹೆಡೆ ಬಿಚ್ಚು ನಮ್ಮನ್ನ ಕಡಿತಾಳೆ ಅಂತ ಅನ್ಕೊಂಡೆ. ಆದ್ರೆ ಆಮೇಲೆ ಏನೋ ಯೋಚನೆ ಮಾಡಿ ಸುಮ್ನೆ ಎದ್ಬಿಟ್ಲು. ಆಶ್ಚರ್ಯ ಆಯ್ತು. ಏನ್ರಿ, ಈ ಸಿಚುಯೇಷನ್ ನಾವ್ ತಲೆ ಓಡ್ಸಿ ನಮಗ್ ಬೇಕಾದಂಗ್ ಬಳಸ್ಕೋಬೇಕು. ಶ್ರುತಿನ ಬಿಟ್ಟು ಬೇರೆ ಯಾವ್ದೇ ಹುಡ್ಗಿನ ಅಭಿಗೆ ತಂದ್ಕೋಬೇಕು ಅನ್ನೋ ಐಡಿಯಾನೇ ನಿಮ್ ಅಕ್ಕನ್ ತಲೆಗೆ ಬರ್ಬಾರ್ದು ರೀ. ಅರ್ಜುನ್ಗೂ ಪರಿಗೂ ಮದ್ವೆ ನಡೆಯೋ ಅದೇ ಚಪ್ರದಲ್ಲಿ ಅಭಿಗೂ ಶ್ರುತಿಗೂ ಮದ್ವೆ ನಡಿಬೇಕು ರೀ. ಹಂಗೇನಾದ್ರೂ ಆಗ್ಬಿಟ್ರೆ ಈ 5ಕ್ಕೂ 10ಕ್ಕೂ ಜೊಲ್ಲು ಸುರಿಸ್ಕೊಂಡು ಕಾಯೋದೇ ಬೇಕಿಲ್ಲ. ಈ ಇಡೀ ಆಸ್ತಿನೇ ನಮ್ದು ರೀ. ಅದೇನ್ ಬಾಳೆನ್ ಸುಳ್ದು ಬಾಯಲಾಗ್ತಂಗ. ಮೊದ್ಲು ನಡಿಲಿ. ಈ ವಿಷಯನ ನಾವೇ ಹೋಗಿ ಅಕ್ಕನ ಹತ್ರ ಮಾತಾಡಿದ್ರೆ ಸಿಗಾಕೊಂತೀವಿ ಸುಭದ್ರ. ಅಕ್ಕನೇ ನಮ್ಮನ್ನ ಕರೆದು ಅಭಿಗೂ ಶ್ರುತಿಗೂ ಮದ್ವೆ ಮಾಡ್ಸೋಣವಾ ಅಂತ ಕೇಳ್ಬೇಕು. ಅಂತ ಒಂದು ಸ್ಥಾನದಲ್ಲಿ ನಾವಿರ್ಬೇಕು. ಅದೇ ಗೊತ್ತು, ನಮ್ಗೂ ಮರ್ಯಾದೆ. ಇದೆಲ್ಲ ನಾನ್ ಯೋಚಿಸ್ತಾ ಇರ್ತೀನಾ? ಗೊತ್ತಿದೆ. ನಾನು 8 ಅಡಿ ಜಿಗಿದ್ರೆ ನೀನು 16 ಅಡಿ ಜಿಗಿತೀಯ ಅಂತ. ಅದಲ್ಲ ರೀ, ನೀವ್ ಹೆಂಗೆ ಜಿಗಿಯೋದು ಬೇಡ್ವಾ ಅಂತ ನಿಮ್ ಅಕ್ಕನ ನೆನೆಸ್ಕೊಂಡ್ ಹೆದರ್ಕೊಂಡ್ ಕೂತಿರುವಾಗ ನಾನು ಹಾಗೆ ಪಟ್ ಪಟ್ ಅಂತ ಹಾರ್ಕೊಂಡ್ ಹೋಗ್ತಾ ಇರ್ತೀನಿ. ಹೆಂಗೆ? ನನ್ ಮಗಳು ಆ ಕೆಲ್ಸನೇ ಈಗ ಮಾಡ್ತಿದ್ದಾಳೆ. ಅದೂನು ನಿಮ್ಮಕ್ಕ ಮನೇಲಿರೋ ಹೊತ್ತಲ್ಲೇ. ಏನೇನೋ ಅಡ್ಡದಿಡ್ಡಿ ಕೆಲಸ ಮಾಡಿ ಅಕ್ಕನ ಕೈಗೆ ಸಿಕ್ಕಾಕೋಬೇಡ್ವೆ. ನನ್ ಮಗಳು ಪಾಪದೋಳ್ ಕಣೆ. ಅದೆಲ್ಲ ಅವಳು ನೋಡ್ಕೋತಾಳ್ ಬಿಡ್ರಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವಳು ನನ್ ಮಗಳು, ನನ್ ಟ್ರೈನಿಂಗ್ ರೀ. ಬಾವಾ, ಹೇ ಶ್ರುತಿ, ಒಳಗ್ ಬರ್ಬೋದಾ? ನಿಮ್ ಹತ್ರ ಮಾತಾಡ್ಬೋದಾ? ಅದೇನ್ ಪರ್ಮಿಷನ್ ಎಲ್ಲ ಕೇಳ್ತಿದ್ಯಾ? ಹೌದು, ಆ ಎಕ್ಸಾಮ್ ಸರಿಯಾಗಿ ಬರ್ದ್ಯಾ? ಹೇಳಲೇ ಇಲ್ಲ. ಹಾ, ಸೂಪರ್ ಆಗಿ ಬರ್ದೆ ಬಾವಾ. ಏನ್ ವಿಷಯ ಶ್ರುತಿ? ಒಳಗ್ ಬಾ. ತಗೊಳ್ಳಿ ಬಾವಾ, ಇದು ನಿಮ್ ಚೈನೆ. ಅವತ್ತು ನನ್ ಚೈನ್ ಕಾಣ್ತಿಲ್ಲ ಅಂತ ಹೇಳ್ದಾಗ ನೀವ್ ಸಡನ್ ಆಗಿ ನಿಮ್ ಚೈನ್ ತೆಗ್ದು ನನ್ ಕತ್ತಿಗೆ ಹಾಕಿದ್ರಲ್ಲ, ಅದೇ ಬಾವಾ ಇದು. ಕಾಣೆ ಆಗಿದ್ ನನ್ ಚೈನ್ ಸಿಕ್ಬಿಡ್ತು. ನನ್ ಚೂಡಿದಾರ್ ಇದೆಯಲ್ಲ, ಅದ್ರಲ್ಲ ಸಿಕ್ಕಾಕೊಂಡು ಕೆಳಗ್ ಬಿದ್ದಿತ್ತು. ನಾನು ಸರಿಗ್ ನೋಡ್ಲಿಲ್ಲ, ಈಗಷ್ಟೇ ಸಿಕ್ತು ಬಾವಾ. ವೆರಿ ಗುಡ್ ಬಾವಾ. ಅವತ್ ನಾನು ಅಮ್ಮನ ಹತ್ರ ಸಿಕ್ಬಿಳ್ದೆ ಇರೋದಕ್ಕೆ ನಿಮ್ ಚೈನ್ ಕೊಟ್ಟು ಕಾಪಾಡಿದ್ರಲ್ಲ, ಅದಕ್ ತುಂಬಾ ಥ್ಯಾಂಕ್ಸ್ ಬಾವಾ. ನೀವ್ ಮಾಡಿದ್ದು ದೊಡ್ಡ ಉಪಕಾರ. ಅದ್ರಲ್ಲಿ ಏನಿದೆ, ಅದೆಲ್ಲ ಪರವಾಗಿಲ್ಲ. ಸರಿ ಬಾವಾ, ತಗೊಳ್ಳಿ ನಿಮ್ ಚೈನ್ ತಗೊಳ್ಳಿ. ಇದೆಲ್ಲ ಒಂದ್ ದೊಡ್ಡ ವಿಷಯ ಅಂತ ಥ್ಯಾಂಕ್ಸ್ ಎಲ್ಲ ಹೇಳಿ ಚೈನ್ ರಿಟರ್ನ್ ಮಾಡ್ತಿದ್ಯಾ? ವಯಸ್ಸು ಹುಡುಗಿ, ಕಾಲೇಜಿಗೆ ಬೇರೆ ಹೋಗ್ತಿದ್ಯಾ. ಇಟ್ಕೋ, ಒಂದಿನ ಅದು ಒಂದಿನ ಇದು ಹಾಕೋ. ಅಯ್ಯೋಯ್ಯೋ ಬಾವಾ, ಅಮ್ಮಂಗೆ ಏನಾದ್ರೂ ಗೊತ್ತಾಯ್ತು ಅನ್ಕೊಳ್ಳಿ, ನನ್ ಚರ್ಮ ಸುಲ್ದು ಬಿಡ್ತಾರಷ್ಟೇ. ಮೊದ್ಲು ನೀವು ತಗೊಳ್ಳಿ. ಅಯ್ಯೋ ಏನ್ ಬಾವಾ, ತಗೊಳ್ಳಿ. ಸಾರಿ ಬಾವಾ. ಇಟ್ಸ್ ಓಕೆ. ಆದ್ರೂ ಇದು ನಿನ್ ಚೈನ್ ಅಂತ ನಿಮ್ಮಮ್ಮ ಅನ್ಕೊಂಡಿರ್ತಾರಲ್ವಾ, ಅದಕ್ಕೆ ನೀನೇ ಇಟ್ಕೊಂಡಿದ್ದು. ಅಯ್ಯೋ ಬಾವಾ, ಅದೆಲ್ಲ ತಪ್ಪು, ದೊಡ್ಡ ತಪ್ಪು. ನನಗೆ ಅಪ್ಪ ಒಂದ್ ವಿಷಯ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಮನೆಯ ಒಂದೊಂದು ಕಾಸು ಅತ್ತೆ ಅವ್ರು ಗಳಿಸಿರೋದು. ಅತ್ತೆ ನಮ್ಗೆ ನೆಲೆ ಕೊಟ್ಟಿದ್ದಾರೆ, ಅತ್ತೆ ನನ್ನ ಓದಿಸ್ತಿದ್ದಾರೆ, ಅತ್ತೆ ನಮಗೆ ಊಟ ಹಾಕ್ತಾರೆ. ಇಡೀ ವರ್ಷ ಅತ್ತೆ ನಮ್ಮೆಲ್ಲರ ಖರ್ಚನ್ನು ನೋಡ್ಕೋತಾರೆ. ಅದೇ ದೊಡ್ಡ ವಿಷಯ ಬಾವಾ. ಅಪ್ಪ ಎಷ್ಟ್ ಗಳಿಸ್ತಾರೋ ಅಷ್ಟೊಳಗೆ ಬದುಕ್ಬೇಕು ಅಂತ ಅಮ್ಮ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದ್ರಿಂದ ನೀವ್ ಮಾಡಿದ ಹೆಲ್ಪಿಗೆ ತುಂಬಾ ಥ್ಯಾಂಕ್ಸ್ ಬಾವಾ. ಈಗ ನಿಮ್ ಚೈನೆ ನೀವೇ ಇಟ್ಕೋಬೇಕು. ವೆರಿ ಗುಡ್, ಐ ಆಮ್ ವೆರಿ ಇಂಪ್ರೆಸ್ಡ್. ಇಂಥ ಯೋಚನೆ ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕಿರುತ್ತೆ ಹೇಳು? ನಮ್ಮ ಹತ್ರನೇ ಕೆಲಸ ಮಾಡ್ತಾ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ನಾವು ಹಾಕಿದ ಉಪ್ಪಿಂತ ನಮ್ಮ ಆಸ್ತಿಗೇನೆ ಆಸೆ ಪಡ್ತಾರೆ.
ಆದ್ರೆ ನಿಮ್ ತರ ಈ ಲೋಕದಲ್ಲಿ ನ್ಯಾಯವಾಗಿ ನೀತಿಯಿಂದ ಸಿನ್ಸಿಯರ್ ಆಗಿರೋರು ತುಂಬಾ ಕಡಿಮೆ. ಮಾವ, ಅತ್ತೆ ಮತ್ತೆ ನೀವೆಲ್ಲರೂ ಈ ಮನೆತನಕ್ಕೆ ಸಿಕ್ಕಿರೋ ಆಸ್ತಿ.